ರಾಜ್ಯ ಬಿಜೆಪಿ ಸರ್ಕಾರದ ಗಿಮಿಕ್ಗಳ ವಿರುದ್ಧ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್.ಡಿ. ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಕಳೆದ 5 ವರ್ಷಗಳಿಂದ ಸಂಕಷ್ಟದಲ್ಲಿರೋರನ್ನ ಕಡೆಗಣಿಸಿ ಈಗ ಘೋಷಣೆಗಳ ಮೂಲಕ ಗಿಮಿಕ್ ಮಾಡ್ತಾ ಇದೆ ಅಂತ ಆರೋಪಿಸಿದ್ದಾರೆ. ಇದೇ ವೇಳೆ ಕಾವೇರಿ ನೀರಿನ ವಿಚಾರದಲ್ಲಿ ರಾಜ್ಯಕ್ಕಾಗ್ತಾ ಇರುವ ಅನ್ಯಾಯವನ್ನ ತೀವ್ರವಾಗಿ ಖಂಡಿಸಿದ್ದಾರೆ. ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ಕೇರಳಾಪುರ ಗ್ರಾಮದಲ್ಲಿಂದು ನೇಕಾರರ ಬೃಹತ್ ಸಮಾವೇಶ ನಡೆಯಿತು. ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್.ಡಿ. ಕುಮಾರಸ್ವಾಮಿ ಭಾಗವಹಿಸಿ ಮಾತನಾಡಿದರು. ತಾವು ಸಿಎಂ ಆಗಿದ್ದ ಅವಧಿಯಲ್ಲಿ ನೇಕಾರರ ಉದ್ಯೋಗಕ್ಕೆ ಅನುಕೂಲಕರವಾಗುವಂತೆ ವಿದ್ಯುತ್ ಪೂರೈಕೆ ಮಾಡಲಾಗ್ತಿತ್ತು. ಆದರೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ನೇಕಾರರನ್ನ ಕಡೆಗಣಿಸುತ್ತಲೇ ಬಂದಿದೆ ಅಂತ ಆರೋಪಿಸಿದ್ರು. ಈವರೆಗೂ ನೇಕಾರರನ್ನ ಕಡೆಗಣಿಸಿದ ಬಿಜೆಪಿ ಸರ್ಕಾರ ಇದೀಗ ನೇಕಾರರ ಸಾಲವನ್ನ ಮನ್ನಾ ಮಾಡೋ ಘೋಷಣೆ ಮಾಡಿ ಚುನಾವಣಾ ಗಿಮಿಕ್ ಮಾಡ್ತಾ ಇದೆ ಅಂತ ಕಿಡಿಕಾರಿದ್ರು. ನಿನ್ನೆ ದಿನ ನಮ್ಮ ಈಗಿನ ಸರ್ಕಾರ ಒಂದು ಘೋಷಣೆ ಮಾಡಿದ್ದಾರೆ. ಅದು ಮೊದಲನೇ ಬಜೆಟ್ ನಲ್ಲಿ ಮರ್ತೋಗಿದ್ರು ನೇಕಾರರನ್ನ. ಬಹುಶಃ ಯಾರೋ ಹೋಗಿ ಅವ್ರ ಕಿವಿಲಿ ಹೇಳಿರ್ಬೋದು ನಮ್ಮ ಮುಖ್ಯಮಂತ್ರಿಗಳಿಗೆ, ಚುನಾವಣೆ ಬರ್ತಾ ಇದೆ, ನೀವು ನೇಕಾರರ ಬಗ್ಗೆ ಏನು ಚರ್ಚೆನೆ ಮಾಡಲಿಲ್ಲ ಬಜೆಟ್ ನಲ್ಲಿ, ಏನಾದ್ರೂ ಒಂದು ಆಶ್ವಾಸನೆ ಕೊಟ್ಬಿಡಿ ಅಂತ ಹೇಳಿ ನಿನ್ನೆ ಬಹುಶಃ ಯಾರೋ ಚೀಟಿ ಕಳಿಸಿದ್ದಾರೆ. ಅಲ್ಲಿ ನಿನ್ನೆ ಕೊನೆಯ ಹಂತದಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ನೇಕಾರರು ಮತ್ತು ಮೀನುಗಾರರ ಸಮಾಜಕ್ಕೆ ಸಾಲ ಮನ್ನಾ ಯೋಜನೆಯನ್ನು ಅನುಷ್ಠಾನಕ್ಕೆ ತರ್ತೇನೆ ಅಂತ ಹೇಳಿ ನಿನ್ನೆ ವಿಧಾನಸಭೆಯಲ್ಲಿ ಘೋಷಣೆ ಮಾಡಿದರು. ಆದರೆ ಸಾಲ ಮನ್ನಾಗೆ ಎಷ್ಟು ಹಣವನ್ನ ನೇಕಾರರ ಸಮಾಜದ ಸಾಲವನ್ನು ಮನ್ನಾ ಮಾಡಲಿಕ್ಕೆ ಇವತ್ತು ಹಣವನ್ನು ಮೀಸಲಿಟ್ಟಿದ್ದೇವೆ ಅಂತ ಹೇಳಿ ಹೇಳಲಿಲ್ಲ. ಮಾಧ್ಯಮದವರು ಕೇಳಿದ್ರೆ ಇಲ್ಲ ಎಷ್ಟು ಸಾಲ ಇದೆ ಅಂತಕ್ಕಂಥ ಲೆಕ್ಕಾಚಾರ ಮಾಡ್ತಾ ಇದ್ದೀವಿ, ನಂತರ ಅದ್ರ ಬಗ್ಗೆ ಸ್ಪಷ್ಟವಾದ ನಿಲುವು ಹೇಳ್ತೀವಿ ಅಂತ ಹೇಳಿದ್ದಾರೆ. ಅಂದ್ರೆ ಇವರು ಆ ಮಾಹಿತಿಗಳನ್ನ ಪಡೆಯೋದ್ರೊಳಗೆ ಇವರು ಸರ್ಕಾರವೇ ಅಧಿಕಾರದಲ್ಲಿರೋದಿಲ್ಲ. ಇನ್ನು ಎಲ್ಲಿಂದ ನೇಕಾರರ ಸಮಾಜಕ್ಕೆ 4.25 ವರ್ಷದಲ್ಲಿ ಕೊಡಬೇಕಾದಂತ ಸವಲತ್ತುಗಳನ್ನ ಕೊಡದೆ ಈಗ ಈ ಚುನಾವಣೆಯ ಸಂದರ್ಭದಲ್ಲಿ ಘೋಷಣೆಯನ್ನು ಮಾಡ್ಕೊಂಡಿದ್ದಾರೆ. ಈ ಸರ್ಕಾರ ಯಾವುದೇ ಕಾರ್ಯಕ್ರಮವನ್ನು ತರಲಿಕ್ಕೆ ಸಾಧ್ಯ ಇಲ್ಲ. ಇದೇ ವೇಳೆ ಜೆಡಿಎಸ್ ಸಮಾಜದಲ್ಲಿನ ಕೆಳವರ್ಗದ ಜನರ ಅಭಿವೃದ್ಧಿಗಾಗಿ ಶ್ರಮಿಸಲಿದ್ದು ಆ ದಿಸೆಯಲ್ಲಿ ಶತ ಪ್ರಯತ್ನ ಪಡ್ತಾ ಇದೆ. ಮುಂದಿನ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷವನ್ನ ಅಧಿಕಾರಕ್ಕೆ ತಂದ್ರೆ ಜನಪರ ಯೋಜನೆಯನ್ನ ತರಲಾಗುವುದು. ಹಾಗೆಯೇ ರೈತರ ಸಂಪೂರ್ಣ ಸಾಲವನ್ನ ಮನ್ನಾ ಮಾಡ್ತೇವೆ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ರು. ಇವತ್ತು ನೇಕಾರರು ಇವತ್ತು ಯಾವ ವೃತ್ತಿಯನ್ನು ಮಾಡ್ತಾ ಇದ್ದಾರೆ, ನಿಮ್ಮ ಆರ್ಥಿಕ ಪರಿಸ್ಥಿತಿಗಳು ಏನು ಅಂತಕ್ಕಂಥದ್ದನ್ನು ನಾನು ಏನು ಹತ್ತಿರದಿಂದ ಗಮನಿಸಿದ್ದೇನೆ. ಇವತ್ತು ನೇಕಾರರ ಸಮಾಜಕ್ಕೆ ಎಲ್ಲಾ ರೀತಿಯ ಆರ್ಥಿಕ ಸೌಲಭ್ಯಗಳನ್ನ, ಇವತ್ತು ರೈತರಿಗೆ ಯಾವ ರೀತಿಯ ಕಾರ್ಯಕ್ರಮಗಳನ್ನ ಈ ನಾಡಿನಲ್ಲಿ ಕೊಡ್ತೇವೆ, ಅದೇ ರೀತಿಯ ಕಾರ್ಯಕ್ರಮಗಳು ನೇಕಾರ ಸಮಾಜಕ್ಕೂ ದೊರಕಬೇಕು ಅಂತಕ್ಕಂಥದ್ದು ನಮ್ಮ ನಿಲುವನ್ನ ಏನಿಟ್ಟಿದ್ದೇವೆ. ಆ ರೀತಿಯಲ್ಲಿ ಇವತ್ತು ಈ ನಾಡಿನ ಎಲ್ಲ ಬಡವರ್ಗದ ಜನತೆ ಏನಿದ್ದಾರೆ, ಇವತ್ತು ಈ ಬಡವರ್ಗದ ಜನತೆಯ ಪರವಾಗಿ ಆರ್ಥಿಕವಾಗಿ ಮೇಲೆ ಬರ್ತಕ್ಕಂಥ ಕಾರ್ಯಕ್ರಮಗಳಿರ್ಬೋದು, ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮಗಳಿರ್ಬೋದು, ಈ ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಒಂದು ಹೋರಾಟವನ್ನೇ ನಡೆಸ್ತಾ ಇದ್ದೇವೆ. ಕಾವೇರಿ ನದಿ ನೀರು ಹಂಚಿಕೆಯಲ್ಲಿ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದೆ ಅಂತ ಆರೋಪಿಸಿದ್ರು.